ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭೂಮಿ ಪ್ರೀತಮ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಗಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ಬನ್ನಿ ಹೋಗೋಣ. ನಾವೀಗ ಹೋಗ್ತಾ ಇದ್ದೀವಿ. ನೋಡ್ಬೋದು, ನಮ್ಮ ಸಕಲೇಶ್ಪುರದಲ್ಲಿ ಪ್ಲೇಸಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈಗ ರೋಡು ತುಂಬ ಚೆನ್ನಾಗಾಗಿದೆ. ಹೋಗೋಕ್ಕೆ ದೇವಸ್ಥಾನಕ್ಕೆಲ್ಲ ಡಬಲ್ ರೋಡ್ ಮಾಡಿದ್ದಾರೆ. ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ, ಹಂಗಾಗಿದ್ದು ಹೋಗ್ತಾ ಇದ್ದೀವಿ ನಾವು. ಈಗ ಇನ್ನೇನು ಅಂದರೆ ಇಲ್ಲಿ ಪ್ಲೇಸಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮುಂದೆ ಬರ್ತಾ ಮಂಜರಾಬಾದ್ ಕೋಟೆ ಇದೆ, ಅದನ್ನು ನೋಡ್ಬೋದು. ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾವು ಬೇಗ ಹೋದ್ವಿ. ನಾವು ಒಂದು 10:30ಗೆ ರೆಡಿಯಾಗಿದ್ವಿ. ನಾವು 11:30ಗೆಲ್ಲ ಅಲ್ಲೇ ಇದ್ವಿ. ಇದು ನೋಡ್ಬೋದು, ನಾವು ಮಂಜರಾಬಾದ್ ಕೋಟೆ ಹತ್ರ ದೋಣಿಗಾಲ ಅಂತ. ಇಲ್ಲಿ ದೋಣಿಗಾಲ ಹತ್ರ ನೀವು ಈ ಕಡೆ ಧರ್ಮಸ್ಥಳ ರೂಟ್ ಬಂದರೆ ಇಲ್ಲಿ ನೀವು ವಿಸಿಟ್ ಮಾಡಿ ಹೋಗ್ಬೋದು ಮಂಜರಾಬಾದ್ ಕೋಟೆಗೆ. ಅಂದರೆ ಸಂಜೆ 5 o'clock ತನಕ ಇರುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ. ಅಲ್ಲಿ ಮೇಲೆ ಹೋಗಬೇಕು ಒಳಗಡೆ. ನಾವು ನನಗೆ ನೋಡ್ಕೊಂಡು ಹೊರಟ್ವಿ, ಇನ್ನೇನು ಹೋಗೋಣ ಅಂಥೇಳಿ. ಅಲ್ಲಿ ಪೂಜೆಗೆ ಲೇಟ್ ಆಗುತ್ತೆ ಅಂತೇಳಿ ವಾಯ್ಸ್ ಸ್ವಲ್ಪ ಇದಾಗ್ತಿರ್ಬೋದು, ಯಾಕಂದರೆ ಇಲ್ಲಿ ಮಳೆ ಬರ್ತಾ ಇದೆ. ಹಿಂಗಾಗಿ ವಾಯ್ಸ್ ಓವರ್ ಕೊಡೋಕ್ಕೆ ಸೌಂಡು ಮಳೆದು. ರೋಡೆಲ್ಲ ಮಾಡ್ತಿದ್ದಾರೆ. ಈಗ ನಾವು ಬಂದ್ವಿ ದೇವಸ್ಥಾನದ ಒಳಗಡೆ ಹೋಗೋಣ ಅಂತೇಳಿ. ಬ್ಯಾಗೆಲ್ಲ ಇಟ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗಿ ಕೈ ಮುಕ್ಕೊಬರೋಣ ದೇವರಿಗೆ ಅಂತೇಳಿ ಹೋಗ್ತಾ ಇದ್ದೀವಿ. ನನ್ನ ಮಗಳನ್ನ ಸುಷ್ಮಿತಾ ಕರ್ಕೋಗಿದ್ದಾಳೆ, ಚಿಕ್ಕವಳು ಹೋಗಿದ್ದಾಳೆ. ನಾವೀಗ ಒಳಗಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅಂದರೆ ನಾವು ಕಾರ್ ಹಿಂದೆ ಅಲ್ಲಿ ಅಡುಗೆ ಮಾಡ್ತಾರಲ್ಲ ಅಲ್ಲೇ ನಿಲ್ಲಿಸಿದ್ರು. ಹಂಗಾಗಿ ನೋಡ್ಬೋದು, ಫುಲ್ಲು ಸುತ್ತ ಕಾಡು ಥರನೇ ಇರೋದು. ಬೆಟ್ಟಗಳಂತೂ ನೋಡೋಕ್ಕಾಗಲ್ಲ. ನಮ್ಮನೆಯವ್ರು ಜಾಸ್ತಿ ಇಲ್ಲಿ ಟ್ರಕ್ಕಿಂಗಿಗೆಲ್ಲ ಬಂದಿದ್ದಾರೆ. ಆಗ ಮದುವೆಗಿಂತ ಮುಂಚೆ ಬಂದು ಹೋಗಿದ್ದಾರೆ. ನನ್ನ ಮಗಳು ಡ್ಯಾನ್ಸ್ ಮಾಡ್ತಿದ್ದಾಳೆ ದೇವಸ್ಥಾನದಲ್ಲಿ. ತುಂಬ ಜನ ಇದ್ದಾರೆ ದೇವಸ್ಥಾನದಲ್ಲಿ. ನಾವು ಹೋದಾಗ ಸ್ವಲ್ಪ ಜನ ಕಮ್ಮಿ ಇದ್ದರು, ಆಮೇಲೆ ತುಂಬ ಜನ ಆದರು. ನನ್ನ ಮಗಳು ಕೂರಿಸ್ಕೊಂಡಿದ್ದಾಳೆ. ಹಾಯ್ ಮಾಡು ಅಂತ ಇದ್ದೀನಿ, ಹಾಯ್ ಮಾಡ್ತಿದ್ದಾಳೆ ನನ್ನ ಮಗಳು. ಅಯ್ಯೋ, ಬರೀ ಆಟ ತೀಟೆ, ಬರೀ ಸಿಕ್ಕಾಬಟ್ಟೆ ತೀಟೆ ಮಾಡ್ತಾಳೆ. ನೋಡ್ಬೋದು, ನಿಮಗೆ ದೇವ್ರು ತೋರಿಸ್ತೀನಿ ನೋಡಿ ಯಾವುದು ಅಂತ. ನೀವು ಧರ್ಮಸ್ಥಳಕ್ಕೆ ಬಂದಾಗ ಇಲ್ಲೊಂದ್ಸತಿ ನೋಡ್ಕೋಗ್ಬೋದು ದೇವಸ್ಥಾನನ, ಚೆನ್ನಾಗಿದೆ. ಅಂದರೆ ನಮ್ಮ ಭಾವಂದು ಹರಕೆ ಇತ್ತು, ಹಾಗಾಗಿ ನಾವು ಹೋಗಿದ್ವಿ. ಅವ್ರದ್ದು ಹರಕೆ ಇತ್ತಲ್ಲ ಅಂತ ಹೇಳಿದ್ರ, ಬನ್ನಿ ಹೋಗಿ ಬರೋಣ, ಹರಕೆ ಕೊಟ್ಬಿಟ್ಟು ಬರೋಣ ಅಂತೇಳಿ. ಹಂಗಾಗಿ ನಾವು ಬಂದ್ವಾ. ಹಾಗೆ ನಾನು ಒಂದು ವಾರದ ಮುಂಚೆ ಹೇಳಿದ್ದೆ ಹೋಗೋಣ ಅಂತ ಹೇಳಿ, ಹೋಗೋಕ್ಕೆ ಆಗಿರ್ತಿಲ್ಲ. ಹಂಗಾಗಿ ಬಂದ್ವಿ. ನಿನ್ನೆ ತಿಂಡಿ ಬೇರೆ ತಿಂದಿತ್ತಿಲ್ಲ, ಅದಕ್ಕೆ ಬನ್ನಿ ತಿಂಡಿ ತಿನ್ನೋಣ ಅಂತೇಳಿ. ಮಹಾಮಂಗಳಾರತಿ ಆಯ್ತಿತ್ತು ನಾವು ಹೋಗೋ ಟೈಮಿಗೆ. ಮಹಾಮಂಗಳಾರತಿ ಆಗ್ತಿದೆ ನೋಡ್ಬೋದು. ನಾವು ಕರೆಕ್ಟು ಹೋಗೋ ಟೈಮಿಗೆ ಮಹಾಮಂಗಳಾರತಿ ಆಯ್ತಾಯಿತ್ತು. ಈಗ ನಾವಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತೇಳಿ ಹೇಳ್ತಾಯಿದ್ವಿ. ನಾವು ತಿಂಡಿ ತಿನ್ಕೊಬಂದಿತ್ತಿಲ್ಲ ಬೆಳಿಗ್ಗೆ. ಅಲ್ಲೇ ಹೋಟ್ಲಿತ್ತು, ಅಲ್ಲೇ ಹೋಗ್ಬಿಟ್ಟು ತಿಂಡಿ ಮಾಡೋಣ ಅಂತೇಳಿ. ನನ್ನ ಮಗಳು ದೋಸೆ ತೊಗೊಂಡ್ಳು, ನಾವು ಇದು ಟೊಮೊಟೊ ಬಾತ್ ತೊಗೊಂಡ್ವಿ. ಅಲ್ಲಿಂದ ತಿಂದ್ಕೊಂಡು ಈಗ ಬಂದು ಇಲ್ಲಿ ಅಡುಗೆ ಮಾಡೋಕ್ಕೆ ಅಂತ ರೆಡಿ ಮಾಡ್ತಿದ್ದೆ. ನಾವು ಹೋಗೋ ಅಷ್ಟೊತ್ತಿಗೆ ಕೋಳಿ ಎಲ್ಲ ಕೊಟ್ಟು ಕ್ಲೀನ್ ಮಾಡಿಸ್ಕೊಬರಕ್ಕೆ ಹೋಗಿದ್ರು. ಅದಕ್ಕೆ ಅಷ್ಟೊತ್ತಿಗೆ ಬರೋತ್ತಿಗೆ ಅನ್ನಕ್ಕಿಡೋಣ ಅಂತೇಳಿ ಅನ್ನಕ್ಕಿಡ್ತಾಯಿದ್ವಿ. ನನ್ನ ಮಗಳು ಕುತ್ಕೊಂಡಿದ್ದಾಳೆ, ಸುಮ್ಮನೆ ಸ್ವಲ್ಪ ಹೊತ್ತು ಕುತ್ಕೊಂಡ್ಲು. ಆಮೇಲೆ ಸಿಕ್ಕಾಪಟ್ಟೆ ಶೆಕೆ ಅಲ್ಲಿ. ಹಾಗಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ತುಂಬ ಅಂದರೆ ತುಂಬ ಶೆಕೆ ಇತ್ತು, ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಂಗೆ ಅಲ್ಲಿ ಸುತ್ತ ಫುಲ್ಲು ಕಾಡು ಹಿಂದೆ, ಆ ದೇವಸ್ಥಾನದ ಹಿಂದೆ ನೋಡ್ಬೋದು. ಸುತ್ತ ಕಾಡು ಅಂದರೆ ಕಾಡು. ನಾವು ಇಲ್ಲೇ ಅಡುಗೆ ಮಾಡ್ತಾಯಿದ್ವಿ. ನಾವು ಇಲ್ಲಿ ಜನನೇ ಎತ್ತಿಲ್ಲ. ಆಮೇಲೆ ಜನ ಬಂದರು, ಅಂದರೆ ತುಂಬ ಜನ ಬಂದರು. ಆಮೇಲೆ ಅಲ್ಲಿ ಹೊಳೆ ಇದೆ ಆ ಕಡೆ, ಅಂದರೆ ಹರಿಯುತ್ತಲ್ಲ ನೀರು, ಅಲ್ಲಿದೆ. ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ನಾನು ಮಕ್ಕಳು ಓಡೋಯ್ತಿದ್ದಾವೆ, ಬನ್ನಿ ಅಲ್ಲಿಗೆ ಹೋಗೋಣ ಅಂತೇಳಿ. ನನ್ನ ಮಗಳು ನನ್ನ ಮಗ ಅವನಿದಾನಲ್ಲ, ಇಬ್ಬರು ತೀಟೆ ಒಂದು 5 ನಿಮಿಷ ಸುಮ್ಮನೆ ಇರಲ್ಲ. ಏನಾದರೂ ಕಿತಾಪತಿ ಮಾಡ್ತಿರ್ತಾರೆ. ಅಲ್ಲೂ ಅಷ್ಟೇ, ಸುಮ್ಮನೆ ಇರ್ತಿಲ್ಲ. ಫುಲ್ಲು ತೀಟೆ ಅಂದರೆ ತೀಟೆ, ಒಬ್ರಿಗಿಂತ ಒಬ್ಬರು ಹೆಚ್ಚು. ಅವರಿಬ್ಬರು ಕೈ ಬಿಡೋಂಗಿಲ್ಲ ಅವಳದು. ಬನ್ನಿ ಹೋಗೋಣ ಅಂತ ಹೇಳ್ತಿದ್ದಾನೆ ಅಲ್ಲಿಗೆ. ತಮ್ಮ ಬೇಡ, ಅಲ್ಲಿ ನೀರಿದೆಲ್ಲ, ಅಲ್ಲಿ ಬರೀ ಕಲ್ಲುಗಳು, ಈ ಥರ ಕಲ್ಲಿದ್ದಾವಲ್ಲ, ಫುಲ್ ಕಲ್ಲುಗಳು. ಅದು ಸ್ಲಿಪ್ ಆಗಿಬಿಟ್ರೆ ಜಾರುತ್ತೆ ಕಲ್ಲೆಲ್ಲ. ಅಲ್ಲಿ ಕಲ್ಲೇ ಫುಲ್ ಮರಳಿಲ್ಲ ಅದರೊಳಗಡೆ, ಬರೀ ಕಲ್ಲು, ಆ ಥರ ಕಲ್ಲುಗಳೇ ಇರೋದು. ಒಂಚೂರು ಸ್ಲಿಪ್ ಆಯಿತು ಅಂದರೆ ಸ್ಲಿಪ್ ಆಯಿತು ಕಾಲು. ಹಾಗಾಗಿ ಅಲ್ಲಿ ಹೋಗ್ಬೇಡಿ ಅಂತಿದ್ರು. ಇವಳು ಕರ್ಕೊ ಹೋಗಿದ್ಲು ನಮ್ಮ ಸುಷ್ಮಿತಾ. ಆಮೇಲೆ ನಾನು ಹೋಗಿ ಕರ್ಕೊಬಂದೆ, ಬೇಡ ಬನ್ನಿ ಅಂತ. ಅಲ್ಲಿ ಕಾಲು ಒಂಚೂರು ಕಲ್ಲ ಮೇಲೆ ಇಟ್ಟರೆ ಫುಲ್ ಕಲ್ಲಾದ್ರು, ನೀರೊಳಗಡೆ ಎಲ್ಲ ಫುಲ್ ಕಲ್ಲೇ, ಇದು ಜಾರುತ್ತೆ ಕಾಲು ಇಟ್ಬಿಟ್ರೆ. ಅದಕ್ಕೆ ಓಡೋಗ್ತಿದ್ದಾರೆ. ಮೆಲ್ಲಕ್ಕೆ ಹೋಗಿ ಅಂತ ಇದ್ದೀವಿ, ಓಡೋಗ್ತಿದ್ದಾರೆ. ಅದಕ್ಕೆ ಮೆಲ್ಲಕ್ಕೆ ಹೋಗಿ ಅಂತಿದ್ದೀವಿ. ಆಮೇಲೆ ಅವನು ಅಂತ ನನ್ನ ಮಗಳು ನಿಂತ್ಕೊಂಡು ಹೋಗ್ತಿದ್ದಾನೆ, ಬಾ ನೋಡೋಣ ಅಂತೇಳಿ. ಆಮೇಲೆ ಹೋಗ್ತಾಯಿದ್ದೀನಿ.
ಈ ಮಕ್ಕಳು ಕರ್ಕೊಬಂದರೆ ಮಕ್ಕಳು ನೋಡ್ಕೊಳ್ಳೋದೇ ಆಗುತ್ತೆ, ನಾವು ನೋಡೋದಿಲ್ಲಿ ಮಕ್ಕಳು ನೋಡೋದೇ ಆಗುತ್ತೆ. ಕಿತಾಪತಿಗಳಿಬ್ಬರು ಸುಮ್ಮನೆ ಇರಲ್ಲ, ಇಬ್ಬರೂ ಏನಾದರೂ ತೀಟೆ ಮಾಡ್ತಾನೆ ಇರ್ತಾರೆ. ಬಂದು ನೋಡಿ, ನೀವೇ ನೋಡ್ಬೋದು. ಇಲ್ಲೆಲ್ಲ ಆಲ್ಮೋಸ್ಟು ಫೋಟೋಸು ಎಲ್ಲ ತಗೋತಿದ್ದಾರೆ, ಜಾಸ್ತಿ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಆಮೇಲೆ ಇದು ನಾನ್ ವೆಜ್ ಏನಾರು ತಂದರೆ ತೊಳೆಯೋಕ್ಕೆಲ್ಲ ಚೆನ್ನಾಗಿದೆ, ನೀರು ಪಾತ್ರೆ ಇದೆಲ್ಲ ತೊಳೆಯೋಕ್ಕೆ. ಇಲ್ಲ ಅದು ಬಟ್ಟೆನೇನೋ ತೊಳ್ಕೊತಾ ಇದ್ದಾರೆ ಅನಿಸುತ್ತೆ. ನಾವು ಹಂಗೆ ವೀಡಿಯೋ ಮಾಡ್ಕೊಂಡ್ವಿ, ಅಲ್ಲಿ ನೋಡ್ಬೋದು. ಫೋಟೋ ತೊಗೋತಿದ್ದಾರೆ ನೋಡಿ ಅಲ್ಲಿ. ನೀರು ಹರಿತಾನೆ ಇರುತ್ತಲ್ಲ, ಹಂಗಾಗಿ ಏನೂ ಗಲೀಜಿರಲ್ಲ. ಆಮೇಲೆ ಬನ್ನಿ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ ಕರ್ಕೊಂಡು ಮಕ್ಕಳನ್ನ. ನಾನು ಬನ್ನಿ ಹೋಗೋಣ ಅಂತ ಹೇಳ್ತಾಯಿದ್ದೀನಿ. ಅಲ್ಲಿ ಯಾರೋ ಹಿಂದೆ ಒಬ್ಬರು ವೀಡಿಯೋ ಮಾಡ್ಕೊಳತ್ತಿದ್ರು. ನಾವು ಟಿ ವಿಲಿ ಬರ್ತೀವಿ ನೋಡಿ, ವೀಡಿಯೋ ಮಾಡ್ಕೊತಿದ್ದಾರೆ ಅಂತಿದ್ರು. ಅದಕ್ಕೆ ನಾನು ಟಿ ವಿಲಲ್ಲ, ಯೂಟ್ಯೂಬಲ್ಲಿ ಬರೋದು, ಟಿ ವಿಲಲ್ಲ ಅಂತ ಹೇಳ್ತಿದ್ದೀನಿ. ನಗು ಬಂದ್ಬಿಡ್ತು ನನಗೆ. ಅಲ್ಲಿ ನಮ್ಮ ಹಿಂದೆ ಒಬ್ಬರು ಹೋಗ್ತಿದ್ದಾರೆ, ಅವ್ರು ಹೋಗ್ತಿದ್ದಾರೆ, ಟಿ ವಿಲಿ ಬರ್ತೀವಿ ನಾವು ಅಂತ ಹೇಳಿ. ನಾನು ಟಿ ವಿಲಲ್ಲ, ಯೂಟ್ಯೂಬಲ್ಲಿ ಅಂದ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದೆ. ನನ್ನ ಮಕ್ಕಳು ನೋಡಿ ಇಲ್ಲೇನೋ ಕಿತಾಪತಿ ಮಾಡ್ತಿದ್ದಾವೆ ಇಬ್ಬರು. ಏನೋ ಕಲ್ಲಿಟ್ಕೊಂಡು ಏನೋ ಮಾಡ್ತಿದ್ದಾರೆ. ಏನು ಕೀಟ್ಲೆ ಮಾಡೋಣ ಅಂತ ನೋಡ್ತಿರೋದೆ ನಾವಿಬ್ರು. ಒಬ್ಳಕ್ಕಿಂತ ಒಬ್ಬರು ಹೆಚ್ಚು ಇಬ್ಬರಲ್ಲಿ. ನನ್ನ ಮಗಳಂತೂ ಇನ್ನೂ ತೀಟೆ, ಅವನು ಇನ್ನೂ ತೀಟೆ ಇದ್ದಾನೆ. ಒಂದು ನಿಮಿಷ ಸುಮ್ಮನೆ ಇರಲ್ಲ ಇಬ್ಬರೂ. ಅಯ್ಯೋ ದೇವ್ರೆ, ಅವರಿಬ್ಬರು ನೋಡ್ಕೊಳ್ಳೋದಕ್ಕೆ ಸಾಕಾಗೋಗುತ್ತೆ ನಮಗೆ. ನನ್ನ ಚಿಕ್ಕ ಮಗಳು ಹೆಂಗೋ ಸುಮ್ಮನೆ ಇರ್ತಾಳೆ, ಅವರಿಬ್ಬರು ನೋಡ್ಕೊಳಕ್ಕಾಗಲ್ಲ. ನೋಡ್ಬೋದು, ಅದು ದೇವಸ್ಥಾನಲ್ಲಿದೆ ಅಲ್ಲ, ಅದು ಫುಲ್ ಆ ಥರ ದೇವಸ್ಥಾನ ಮಾಡಿದ್ದಾರೆ. ಅವರಿಬ್ಬರು ಕೈ ಬಿಡಲ್ಲ. ಇಲ್ಲಿ ಬಂದರೂ ಅಷ್ಟೇ, ಇಬ್ಬರು ಒಟ್ಟಿಗೆ ಆಟ ಆಡ್ಕೊಂಡಿರ್ತಾರೆ. ನಾವು ಹೋಗ್ತಾಯಿದ್ದೀವಿ, ಅಲ್ಲಿ ಅಡುಗೆ ಮಾಡ್ತಿದ್ದಾರಲ್ಲ, ಇದನ್ನ ತಂಗಿ ವೀಡಿಯೋ ಮಾಡ್ಕೊಡ್ತಿದ್ದಾಳೆ. ನಾನು ನೀರೇನೋ ಕೇಳಿದ್ರು ನೀರು ಕೊಡ್ತಾ ಇದ್ದೀನಿ. ಅಲ್ಲೇ ಅದೇ ದೇವಸ್ಥಾನ, ಅಲ್ಲಿ ಕಾಣ್ತಿದೆಯಲ್ಲ ಅದೇ ದೇವಸ್ಥಾನ. ಎಲ್ಲ ಕೂತಿದ್ದಾರೆ, ಸುಮ್ಮನೆ ಕೂತ್ಕೊಂಡಿದ್ದಾರೆ. ನೋಡ್ಬೋದು, ಫುಲ್ ಗುಡ್ಡಗಳು ಅಲ್ಲಿ, ಸಖತ್ತು ಗುಡ್ಡಗಳು. ನನ್ನ ಮಗಳು ಎತ್ಕೊಂಡಿದ್ದೀನಿ, ಒಂದು ಫೋಟೋ ಅಂತಿದ್ದೀನಿ. ಅದು ಸುಮ್ಮನೆ ಇರಲ್ಲ, ಅದಕ್ಕೆ ಶೆಕೆ ಆಗ್ತಿದೆ, ಬಿಸಿಲಲ್ವಾ, ತುಂಬ ಬಿಸಿಲು. ನಾನು ಸ್ವಲ್ಪ ತೆಳು ಇರೋ ಬಟ್ಟೆ ಹಾಕೋಬರ್ಬೇಕಿತ್ತು, ನಾನು ತೊಗೊಂಡೋಗಿದ್ದೆ ಬ್ಯಾಗಲ್ಲಿ, ಆಮೇಲೆ ಚೇಂಜ್ ಮಾಡಿಬಿಟ್ಟು ಹಾಕಿದೆ. ಭಾರಿ ಕೀಟ್ಲೆ ಇಬ್ಬರು ನೋಡ್ಬೋದು. ಆಮೇಲೆ ಅಲ್ಲಿಂದ ನಾವು ಅಡುಗೆ ಚಿಕನ್ ಕ್ಲೀನ್ ಮಾಡ್ಕೊಬರಕ್ಕೆ ಹೋಗಿದ್ರ, ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ. ಅನ್ನಕ್ಕೆ ಇಟ್ಬಿಟ್ಟು ಚಿಕನ್ ಕ್ಲೀನ್ ಮಾಡೋಕ್ಕೆ ಹೋಗಿದ್ದಾರೆ. ನನ್ನ ಮಗು 2 ಕೈನೂ ಬಾಯಿಗೆ ಹಾಕೊಂಡು ಕೂತಿದ್ದಾಳೆ. ಶೆಕೆ ಅಲ್ವಾ, ಬಟ್ಟೆನ ತೆಗೀಲಿ ಅಂತನೇನೋ. ಆಮೇಲೆ ಹಳ್ಳಕ್ಕೆ ಸ್ಟಾರ್ಟ್ ಮಾಡೋದು, ಆಮೇಲೆ ನಾವು ಬಟ್ಟೆ ಚೇಂಜ್ ಮಾಡೋದು. ಸುಮ್ಮನೆ ಕುತ್ಕೊಂಡಿದ್ವಿ, ಚಿಕನ್ ಬರಬೇಕಲ್ಲ ಸಾಂಬಾರು ಮಾಡೋಕ್ಕೆ. ಅದಕ್ಕೆ ಕೋಳಿ ಅಂದರೆ ಅಲ್ಲಿ ನಾವು ಕೋಳಿ ಕುಯ್ದಾಗಿತ್ತು, ನಾವು ಬರೋತ್ತಿಗೆ ಕೋಳಿಗೆ ಹರಕೆ ಕೊಟ್ಟಾಗಿತ್ತು. ನಾವು ಅವಾಗ ಬಂದ್ವಾ, ಹಂಗಾಗಿ ಅಲ್ಲಿ ಫುಲ್ಲು ಸುತ್ತಮುತ್ತ ಗುಡ್ಡ ಅಂದರೆ ಗುಡ್ಡ. ನಮ್ಮ ಮನೆಯವರು ಟ್ರಕ್ಕಿಂಗಿಗೆ ಹೋಗೋರಂತೆ, ಮದುವೆಗಿಂತ ಮುಂಚೆ ಹೇಳ್ತಾಯಿದ್ರು ನನಗೆ. ಎಷ್ಟು ಟ್ರಕ್ಕಿಂಗಿಗೆ ಹೋಗಿದ್ದೀವಿ ಗೊತ್ತಾ ನಾವು, ದೇವ್ರ ಬೆಟ್ಟ ಎಲ್ಲ ಹತ್ತೋತ್ತಿಗೆ ಸಾಕಾಗೋದು ನಮಗೆ. ಅಂದರೆ ಗುಂಡ್ಯ ಸೈಡೇ ಹೋಗ್ತಾಯಿದ್ದೀವಿ. ನಮ್ಮ ಅಬ್ಬಾಯಿ ಏನೋ ಹೇಳ್ತಿದ್ದಾನೆ ನನಗೆ, ಅದಕ್ಕೆ ಕೇಳ್ತಾಯಿದ್ದೀನಿ, ಏನೋ ಹೇಳ್ತಿದ್ದಾನಲ್ಲ ಅಂತ. ಅಯ್ಯೋ, ಆ ಹುಡುಗ ಅಂತೂ ಸುಮ್ಮನೆ ಇರಲ್ಲ, ಇದು ಸುಮ್ಮನೆ ಇರಲ್ಲ. ಇಬ್ಬರು ಸೇರ್ಕೊಬಿಟ್ರೆ ನನಗೆ ಹುಚ್ಚಿಡಿಸ್ತಾರೆ ಇಬ್ಬರೂ. ಆಮೇಲೆ ಈಗ ಚಿಕನ್ ತಂದರು, ಚಿಕನ್ ಎಲ್ಲ ವಾಶ್ ಮಾಡ್ಕೊಬಂದು ಈಗ ಅಂಕಲ್ ಚಿಕನ್ ಮಾಡ್ತಿದ್ದಾರೆ. ಅದೇ ಸ್ವಲ್ಪನೇ ಹಾಕಿ ಅದು ಫ್ರೈ ಮಾಡಬೇಕಲ್ಲ, ನೀರು ಬಿಡುತ್ತಲ್ಲ, ನೀರು ಹೋಗಬೇಕು ಚೆನ್ನಾಗಿ. ಅದಕ್ಕೆ ಸ್ವಲ್ಪನೇ ಹಿಂಡಿ ಹಾಕ್ತಿದ್ದಾರೆ. ಅದಿಲ್ಲಾಂದರೆ ಅದ್ರದ್ದು ಹಸಿ ವಾಸನೆ ಹೋಗೋದಿಲ್ಲ ಏನು ಮಾಡಿದ್ರು. ಆಮೇಲೆ ಹಿಂಡಿ ಹಾಕ್ತಾ ಇದ್ದಾರೆ ಈಗ. ಅದು ಅಂದರೆ ನಾವು ಎಡೆ ಕೊಡಬೇಕಲ್ಲಿ, ಚಿಕನ್ ಮಾಡಿರ್ತಾರಲ್ಲ ಅದನ್ನು ಎಡೆ ಕೊಡಬೇಕು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅಲ್ಲಿ ಎಡೆ ಇದೆ, ಅಲ್ಲಿ ಇಡಬೇಕು. ಅದು ತೋರಿಸ್ತೀನಿ ನಿಮಗೆ, ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಅಲ್ಲಿ ಎಡೆ ಇಡೋದನ್ನ. ಅದನ್ನು ಹಾಕ್ತೀನಿ ಕ್ಲಿಪ್ಪಿಂಗ್, ನಿಮಗೆ ನೋಡ್ಬೋದು. ಅಯ್ಯೋ, ಅಲ್ಲಿ ತುಂಬ ಜನ ಇದ್ರಲ್ಲ, ಎಷ್ಟು ಜನ ಅಂದರೆ ನಾವು ಎಡೆ ಹೋಗೋಷ್ಟೊತ್ತಿಗೆ ತುಂಬ ಜನ ಬಂದಿದ್ರಾ. ಅಲ್ಲಿ ವೆಯ್ಟ್ ಮಾಡಿ ಅಲ್ಲಿಂದ ಕೊಟ್ಟು ಬರೋತ್ತಿಗೆ ಟೈಮ್ ಆಗ್ಬಿಡ್ತು ನಮಗೆ. 2:30 ಹಾಗೆ ಹೋಯ್ತು. ನಮ್ಮ ಪಕ್ಕ ಇನ್ನೊಬ್ಬರು ಬಂದೇ ಬಿಟ್ಟರು. ಆಗ ಬಂದರು, ಎಷ್ಟು ಬೇಗ ಅಡುಗೆ ಮಾಡಿದ್ರು ಅಂದರೆ ಅಷ್ಟು ಬೇಗ ಅಡುಗೆ ಮಾಡಿದ್ರು. ಅಡುಗೆ ಎಲ್ಲ ಬೇಗ ಆಯಿತು, ಅಲ್ಲಿ ಎಡೆ ಇಡೋ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು. ಜನ ಇದ್ರಲ್ಲ, ಹಂಗಾಗಿ ಟೈಮ್ ಆಯಿತು.
ಮತ್ತೆ ಅಲ್ಲಿ ಟ್ರೈನ್ ಹೋಗ್ತಿದೆ ಅಂತ ಅಂತಿದ್ರು. ಅಲ್ಲಿ ನೋಡ್ಬೋದು ಆ ಗುಡ್ಡದ ಮಧ್ಯೆ ಟ್ರೈನ್, ಅಂದರೆ ಇದು ಸುಬ್ರಹ್ಮಣ್ಯಕ್ಕೆ ಹೋಗ್ತಾರಲ್ಲ ಅದು ಟ್ರೈನ್, ಅದು ಮಂಗಳೂರು ಆ ಕಡೆ ಸೈಡ್ ಹೋಗ್ತಾರಲ್ಲ ಅದ್ರದ್ದು ಟ್ರೈನ್ ಅದು. ಅದೆಷ್ಟು ಸುಬ್ರಹ್ಮಣ್ಯಕ್ಕೆ ಹೋದಾಗ ಒಂದು ಸತಿ ಟ್ರೈನಲ್ಲಿ ಹೋಗ್ಬೇಕು. ಇದು ನೇಚರ್ ನೋಡೋಕ್ಕೆ ಚೆನ್ನಾಗಿರುತ್ತೆ, ಗುಡ್ಡಗಳು, ಇದು ನೇಚರ್ ಸೂಪರ್ ಐತೆ. ಟ್ರೈನಲ್ಲಿ ಹೋಗ್ಬೇಕು, ಕಾರಲ್ಲಿಗಿಂತ ಟ್ರೈನಲ್ಲಿ ಹೋದರೆ ಆ ಕಡೆ ಸುತ್ತ ಕಾಡುಗಳೆಲ್ಲ ನೋಡ್ಬೋದು. ಆಮೇಲೆ ಫಾಲ್ಸ್ ಎಲ್ಲ ಇದ್ದಾವೆ, ಫಾಲ್ಸ್ ಎಲ್ಲ ನೋಡ್ಬೋದು. ಆಮೇಲೆ ಕಾರಲ್ಲಿ ಬಂದರೂ ಅಷ್ಟೇ, ಅಂದರೆ ಉದ್ದಕ್ಕೂ ರೋಡ್ ಉದ್ದಕ್ಕೂ ಫಾಲ್ಸ್ಗಳಿದ್ದಾವೆ, ಚಿಕ್ಕ 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 ಫಾಲ್ಸು. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅದು. ಈಗ ಮತ್ತೆ ಹೋಗಿದ್ದಾರೆ, ನಾನು ಹೋಗಲಿಲ್ಲ, ನಾನು ಪಾಪು ಇಟ್ಕೊಂಡಿದ್ದೆ. ನಮ್ಮ ಅತ್ತೆ, ಇನ್ನೊಬ್ಬರು ನಮ್ಮ ಅತ್ತೆ ತಂಗಿ ಅವರೆಲ್ಲ ಹೋಗಿದ್ದಾರೆ. ಹೋಗಿ ಬರೋಣ ಬನ್ನಿ ಅಂತೇಳಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಅಲ್ಲಿ ಮೀನು ಬೇರೆ ಹಿಡಿತಿದ್ರ, ಯಾರೋ ಒಬ್ಬರು ವೀಡಿಯೋ ಮಾಡ್ಕೋಬೇಡಿ ಅಂತ ಇದ್ರಂತೆ. ನನ್ನ ತಂಗಿ ವೀಡಿಯೋ ಮಾಡ್ಕೊಂಡಿದ್ದಾಳೆ ಹೋಗಿ ಅಲ್ಲಿ ಅವಳೆ ಹತ್ರ. ಮೀನು ಹಿಡಿತಿದ್ರಂತೆ, ಅದಕ್ಕೆ ಮೀನು ಹಿಡಿಯೋದನ್ನ ವೀಡಿಯೋ ಮಾಡಬೇಡಿ ಅಂದ್ರಂತೆ. ಅದಕ್ಕೆ ಅವಳು ವೀಡಿಯೋ ಸ್ವಲ್ಪ ಮಾತ್ರ ವೀಡಿಯೋ ಮಾಡಿಕೊಂಡು ಸುಮ್ಮನಾದ್ರಂತೆ. ಅಲ್ಲೇ ನೋಡಿ ಅವರು ಮೀನು ಹಿಡಿಯೋಕ್ಕೆ ಇದು ಮಾಡ್ತಿದ್ದಾರೆ. ಅವ್ರು ಹೇಳಿದ್ರಂತೆ ಮೀನು ಹಿಡಿಯೋದನ್ನ ವೀಡಿಯೋ ಮಾಡಬೇಡಿ ಅಂತ. ಹಂಗಾಗಿ ಸುಮ್ಮನೆ ಆಗಿದ್ದಾಳೆ, ವೀಡಿಯೋ ಮಾಡಲಿಲ್ಲ. ಎಲ್ಲ ಫೋಟೋಸ್ ಇಲ್ಲ, ಆಲ್ಮೋಸ್ಟ್ ಎಲ್ಲ ಫೋಟೋಸ್ ತಗೋತಾನೇ ಇದ್ದಾರೆ ಬಂದು ಈಗ ನಮ್ಮ ಮಕ್ಕಳು ಹಿಂಸೆಗೆ ನಾವು ಅತ್ತೆ ಹೋಗಿದ್ದಾರೆ. ಮತ್ತೆ ಬನ್ನಿ ಹೋಗೋಣ ಅಂತ ಹೇಳಿ. ಕಲ್ಲಲ್ವಾ, ಅಲ್ಲಿ ನೋಡ್ಬೋದು ನೀವು ಎಷ್ಟು ಕಲ್ಲುಗಳಿದ್ದಾವೆ ಅಂತ. ಕಾಲಿಟ್ಟರೆ ನೀರೊಳಗಡೆ ಸ್ಲಿಪ್ ಆಗುತ್ತೆ, ಹುಷಾರಾಗಿ ಒಳಗಡೆ ಇಳಿಬೇಕು ಇದು ಕಲ್ಲೊಳಗಡೆ. ಇಲ್ಲ ಕಾಲು ಸ್ಲಿಪ್ ಆಯಿತು ಅಂದರೆ ಸರಿ ಏಟಾಗುತ್ತೆ. ಹಾಗಾಗಿ ಹುಷಾರಾಗಿ ಹೋಗಬೇಕು. ಮಂಜೆ ಜೊತೆ ಮುಖ ತೊಳ್ಕೊತಿದ್ದಾರೆ ನೀರು, ಮತ್ತೆ ತಲೆಗೆ ನೀರು ಹಾಕೋತಿದ್ದಾರೆ. ಅವರು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬಂದಿದ್ದಾರೆ. ಏನು ನಾನು ಹೋಗಲಿಲ್ಲ, ನಾನು ಪಾಪು ಇಟ್ಕೊಂಡಿದ್ದಲ್ಲ, ಸುಮ್ಮನೆ ಇಂಥಕ್ಕೆ ಪಾಪು ಇಟ್ಕೊಂಡು ಹೋಗೋದು ಅಂತೇಳಿ. ನನ್ನ ಮಗಳಿಗೆ ನೀರು ಅಂದರೆ ತುಂಬ ಇಷ್ಟ, ನೀರಲ್ಲಿ ಆಡೋದು ಅಂದರೆ. ನಾವು ನಂಜನಗೂಡಿಗೆ ಹೋದಾಗ ಒಳ್ಳೆಯಲ್ಲೇ ಸ್ನಾನ ಮಾಡೋದು ಅವಳು, ಒಳ್ಳೆಯಲ್ಲೇ ಸ್ನಾನ ಮಾಡ್ಕೋತೀನಿ ನಾನು, ಅಲ್ಲಿ ಮಾಡಲ್ಲ ರೂಮಲ್ಲಿ ಅಂತ ಹೇಳ್ತಾ ಇರ್ತಾಳೆ. ನಾವು ಈ ಸತಿ ರೂಮಲ್ಲೇ ಮಾಡಿಸಿದ್ವಿ ಅವರಿಗೆ. ನೀರು ಅಂದರೆ ತುಂಬ ಇಷ್ಟ. ಮನೆಯಲ್ಲೂ ಅಷ್ಟೇ ತುಂಬ ನೀರು ಚೆಲ್ತಿರ್ತಾಳೆ, ಬತ್ಲು ಮನೆಗೆಲ್ಲ ಹೋಗಿ. ಫೋಟೋಸ್ ತೆಗೆಸ್ಕೊತಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗುಡ್ಡಗಳೇ ನೀವು ನೋಡ್ಬೋದು. ನೋಡಿ ಇಲ್ಲಿ ಮೀನು ಹಿಡಿತಿದ್ದಾರೆ, ಈಗ ಕ್ಲಿಪ್ ತೊಗೊಂಡಿದ್ದಾಳೆ, ವೀಡಿಯೋಸ್ ಹೇಳ್ತಾ ಇದ್ದಾರೆ ಮೀನು ಹಿಡಿಯೋದನ್ನ ತೆಗಿಬೇಡಿ ಅಂತ. ಅಂದರೆ ಇಲ್ಲಿ ಬರೀ ಹಾವು ಮೀನು ಇರೋದು, ಅಂದರೆ ಯಾವ ಮೀನು ಇಲ್ಲ, ಬರೀ ಹಾವು ಮೀನು ಅಂತ ಬರುತ್ತಲ್ಲ ಅದೇ ಇಲ್ಲಿ ಜಾಸ್ತಿ ಅಂತೆ, ಹಾವು ಮೀನು. ನಮ್ಮ ಮನೆಯವರು ಹೇಳ್ತಾಯಿದ್ರು ಹಾವು ಮೀನು ಇಲ್ಲೇ ಅಂತ. ನಾವು ಅಡುಗೆ ಎಲ್ಲ ಮಾಡಿ ಈಗ ಎಡೆ ಕೊಡೋಣ ಅಂತೇಳಿ ಅಲ್ಲಿ ಎಡೆ ಇಡೋಣ ಅಂತೇಳಿ ಹೋಗ್ತಾಯಿದ್ದೀವಿ ನಾವು. ನನ್ನ ಮಗಳು ಮಲ್ಕೊಬಿಟ್ಲು, ಸೆಕೆ ಆಗ್ತಿತ್ತೆ, ನಾ ಹತ್ತಿ ಮಲ್ಕೊಂಡೇ ಬಿಟ್ಲು. ಕರ್ಕೋಗ್ತಾಯಿದ್ದೀನಿ ಅಲ್ಲಿ ಎಡೆ ಇಡೋಣ ಅಂತೇಳಿ, ಹೋಗೋಣ ಅಂತೇಳಿ. ಅಯ್ಯೋ ಅಲ್ಲಿ ತುಂಬ ಜನ ಇದ್ದಾರೆ, ಹಂಗೂ ತೊಗೊಂಡು ಹೋಗ್ತಾಯಿದ್ದಾರೆ. ಈಗ ಅದರೊಳಗಡೆನೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನನ್ನ ಮಗಳು ಎತ್ಕೊಂಡೇ ಸುಸ್ತಾಗೋಯ್ತು. ನಮ್ಮ ಅತ್ತೆ ಕೈಲಿ ಕೊಟ್ಟು ಅಲ್ಲಿ ಎಡೆ ಕೊಡೋಣ ಅಂತ ಹೇಳಿ ಹೋದ್ವಿ ನಾವು. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅಯ್ಯೋ ನಾವು ಹೋದ್ಮೇಲೂ ತುಂಬ ಜನ ಬಂದರು ಅಲ್ಲಿ ಎಡೆ ತುಂಬ ಜನ ಇದ್ದರೆ ಎಲ್ಲರದ್ದು ಒಟ್ಟಿಗೆ ಹಾಕಿಸ್ಕೊತಾರೆ. ಒಂದು 2 ಜನ 3 ಜನ ಇದ್ದರೆ ಎಲ್ಲ ಅವ್ರದ್ದು ಇವ್ರದ್ದೆಲ್ಲ ಒಟ್ಟಿಗೆ ಹಾಕಿಸ್ಕೊತಾರೆ. ನಮ್ಮ ಬಾವ ಹಾಕ್ತಿದ್ದಾರೆ ಈಗ. ಅಂದರೆ ನಾವು ಏನು ಮಾಡಿರ್ತೀವಿ ಈಗ, ಚಿಕನ್ ಮಾಡಿದರೆ, ಆಮೇಲೆ ಫೋರ್ಕ್ ಎಲ್ಲ ಇದೆ, ಫೋರ್ಕು, ಆಮೇಲೆ ಇದು ಕುರಿ ಏನಾದರೂ ಮಾಡ್ಬೋದು, ಬಟ್ ಅಲ್ಲಿ ಎಡೆ ಇಡಬೇಕು. ಅದಕ್ಕೆಲ್ಲ ಹಾಕಿ ಎಡೆ ಇಡ್ತಿದ್ದಾರೆ ದೇವರಿಗೆ. ಅದನ್ನು ಸ್ವಲ್ಪ ಕೊಡ್ತಾರೆ, ಸ್ವಲ್ಪನ ದೇವ್ರಿಗೆ ಇಟ್ಟಿರ್ತಾರಲ್ಲ ಅದನ್ನು ಕರ್ಪೂರದೇನ ಹಾಕಿ ಅದನ್ನು ಅಲ್ಲಿ ಆಚೆ ಇಡಿ ಅಂತಾರೆ. ಹಾಗಾಗಿ ಅಲ್ಲಿ ಆಚೆ ಇಡ್ತಾರೆ ಅದನ್ನು. ಈಗ ಬಡಿಸ್ತಿದ್ದಾರೆ ನೋಡ್ಬೋದು. ನಾವಲ್ಲೇ ಆಚೆ ವೆಯ್ಟ್ ಮಾಡ್ತಾಯಿದ್ವಿ, ಪೂಜೆ ಎಲ್ಲ ಎಡೆ ಎಲ್ಲ ಕೊಟ್ಬಿಟ್ಟು ಬರಲಿ ಅಂತೇಳಿ. ನನ್ನ ಮಗು ಮಲ್ಕೊಂಡಿದ್ದಾಳೆ. ಇವರಿಗೂ ತೀಟೆ, ನನ್ನ ಮಕ್ಕಳು ತೀಟೆ ಮಾಡ್ತಿದ್ದಾರೆ, ಮಣ್ಣಲ್ಲೆಲ್ಲ ಆಡೋದು, ಸಖತ್ ಹಿಂಸೆ ಕೊಡ್ತಾರೆ ಮಕ್ಕಳು ಕರ್ಕೊಬಿಟ್ಟು. ಆಮೇಲೆ ಇನ್ನೇನು ಎಡೆ ಎಲ್ಲ ಕೊಟ್ಟು ನಾವು ಈಗ ಊಟ ಮಾಡೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ನಾವು ಅಲ್ಲಿಂದ ಈಗ ಊಟ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀವಿ. ನಾವೊಂದು 10 ಜನ ಇದ್ವಿ ಅನಿಸುತ್ತೆ ಅಷ್ಟೇ, ಜಾಸ್ತಿ ಜನ ಹೋಗಿದ್ದಿಲ್ಲ. ನಾವೊಂದು 10 ಮೆಂಬರ್ಸ್ ಇದ್ವಿ ಅಷ್ಟೇ, ಹೋಗಿದ್ವಿ ನಾವು. ಈಗ ಊಟ ಎಲ್ಲ ಆಯಿತು, ಎಡೆ ಎಲ್ಲ ಕೊಟ್ಟು ಬಂದೆಲ್ಲ ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಾಯಿದ್ದೀವಿ. ಟೈಮ್ ಆಗಿಬಿಡುತ್ತಲ್ಲ ಮನೆಗೆ ಹೋಗೋಷ್ಟೊತ್ತಿಗೆ ಅಂತೇಳಿ ಊಟ ಮಾಡ್ಕೊತಾ ಇದ್ದೀವಿ. ಇದು ಚಿಕನ್ ಸಾರು, ರೈಸು, ಈಗೆಲ್ಲ ಊಟ ಮಾಡ್ತಿದ್ದಾರೆ. ಎಲ್ಲ ನಮ್ಮ ಅಕ್ಕ ಬಡಿಸ್ತಿದ್ದಾರೆ ಊಟಕ್ಕೆ.
ನನ್ನ ಮಗಳು ಅಂಕಲ್ ಜೊತೆ ಕೂತಿದ್ದಾಳೆ, ತಾತ ಅಂತೇಳಿ. ನಮ್ಮ ಜೊತೆಲಿ ಕೂತಿದ್ದಾರೆ ಹೋಗಿ. ಎಲ್ಲ ಊಟ ಮಾಡೋಣ. ನಮ್ಮನೆ ಮಗ ನೀರು ಕೊಡ್ತಿರೋದು, ಎಲ್ಲರಿಗೂ ಬಾಟಲ್ ಕೊಡ್ತಿರೋದು ನೀರಿಗೆ. ನಾವಲ್ಲೆಲ್ಲ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ದಾರಿ ಉದ್ದಕ್ಕೂ ಕೋತಿಗಳಿದ್ದಾವೆ. ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಉದ್ದಕ್ಕೂ ಕೂತ್ಕೊಂಡಿದ್ದಾವೆ ಕೋತಿಗಳು. ಅಷ್ಟು ಕೋತಿಗಳು ಅಂದರೆ ಸ್ವಲ್ಪ ದೂರ ಆ ಥರ. ದೇವಸ್ಥಾನದಿಂದ ಒಂದು ಸ್ವಲ್ಪ ದೂರಕ್ಕೆ ಇರೋದು ಕೋತಿಗಳು. ದೇವಸ್ಥಾನದ ಹತ್ರ ಮಾತ್ರ ಕೋತಿಗಳಿಲ್ಲ. ನೋಡ್ಬೋದು ನೀವಿಲ್ಲಿ, ನಾನು ತೋರಿಸ್ತೀನಿ ನೋಡಿ. ನಾನು ಕಾರ್ ಸ್ಪೀಡಾಗಿ ಹೋಗ್ತಿದ್ದೆ, ಹಂಗಾಗಿ ಸ್ಲೋ ಮಾಡಿದ್ದೀನಿ. ಇಲ್ಲಿ ಫುಲ್ ಉದ್ದಕ್ಕೂ ಕೂತಿರೋದು ಪಾಪ. ಅದು ಅಂದರೆ ಎಲ್ಲಾರ ಹೋಗೋರು ಇದ್ದರೆ ಬಾಳೆಹಣ್ಣಾಗಲಿ ಇದಾಗಲಿ ಕೊಡ್ತಾನೆ ಇರ್ತಾರ. ಹಾಗಾಗಿ ಹೋಗ್ತಿರುವಾಗ ಕುತ್ಕೊಂಡು ನೋಡೋದು. ಇದು ಕ್ರಾಸಿಂಗ್ ಹೋಗೋದೇ ಚೆಂದ. ನಾವೀಗ ಸಕಲೇಶ್ಪುರ ಇದು ಧರ್ಮಸ್ಥಳಕ್ಕೆಲ್ಲ ಹೋಗ್ತೀವಲ್ಲ, ಇದು ಕ್ರಾಸ್ ಮಾಡುತ್ತಲ್ಲ, ಅದು ನೋಡೋಕ್ಕೆ ಚೆಂದ. ಅದು ಕ್ರಾಸಿಂಗ್ ಎಷ್ಟು ಚೆನ್ನಾಗಿ ಕ್ರಾಸ್ ಆಗುತ್ತೆ ಅಂದರೆ, ಬಸ್ಸಾಗಲಿ ಕಾರಾಗಲಿ ಈಗ ಹಪ್ಪಿರುತ್ತೆ, ಹಪ್ಪನ್ನು ಹತ್ತಿಸ್ತಾರಲ್ಲ, ಅದು ಭಾರಿ ಚೆನ್ನಾಗಿರುತ್ತೆ. ನೋಡ್ಬೋದು ಹಿಂಗೆ. ಅಂದರೆ ಆ ಕಡೆನೂ ವೆಹಿಕಲ್ಸ್ ಬರ್ತಿರ್ತಾವಲ್ಲ, ಹಂಗಾಗಿ ನೋಡಿಕೊಂಡು ಇದು ಡ್ರೈವ್ ಮಾಡಬೇಕು. ಭಾರಿ ರಿಸ್ಕ್ ಇದೆ ಇಲ್ಲಿ ಒಂದು ಸ್ವಲ್ಪ ಡ್ರೈವಿಂಗು. ಹಾಗಾಗಿ ಇದು ಮಾಡಿದ್ವಿ. ನಾವೇನೇನೋ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಇಲ್ಲಿ ಫುಲ್ ಸುತ್ತ ಕಾಡೆ. ಅಲ್ಲೊಂದು ಕೋತಿ ರೋಡೇನೋ ದಾಟ್ತಿದೆ, ಬರ್ತಾಯಿದೆ. ಅಂದರೆ ವೆಹಿಕಲ್ಸ್ ಎಲ್ಲ ಓಡಾಡ್ತಿರ್ತಾವಲ್ಲ, ಡ್ರೈವಿಂಗ್ ಒಂದು ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕಂತ ಹೇಳ್ತೀನಿ. ನಾವಿನ್ನು ಮನೆಗೆ ಹೊರಟ್ವಿ. ನಮಗೂ ಪಾಪು ಎಲ್ಲ ಇತ್ತಲ್ಲ, ಇನ್ನು ಮನೆಗೆ ಹೋಗ್ಬಿಟ್ಟು ಮತ್ತೆ ಅಡುಗೆ ಎಲ್ಲ ಮಾಡಬೇಕಿತ್ತಲ್ಲ, ಹಂಗಾಗಿ ನಾನು ಮನೇಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ನಮ್ಮ ಮನೆದು ಹರಕೆ ಇದೆ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ನಾವು ಯಾವ ದೇವ್ರಿಗೆ ಹರಕೆ ಕೊಡ್ತೀವಿ, ಎಲ್ಲಿ ಏನು ಅಂತ ಹೇಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಲವ್ ಯು ಆರ್. ಬಾಯ್.